ಇದು ಹಾಕೋಬಿಡಂಗೆ ಫೋಟೋಸ್ಟ್ ಅದೇ ಸೇಮ್ ಅದೇ ಫ್ರೆಂಡ್ ಮಾತು ಸರ್ ಸರ್ ಸ್ವೀಟ್ ರೂಮ್ ಫೋನ್ ಮಾಡಿ ಯಾರು ಗಲಾಟೆ ಮಾಡ್ತಾ ಇಲ್ಲ, ಯಾರು ಇಲ್ಲ ಅಂತ ನಮ್ಗೆ ರೆಪ್ರೆಸೆಂಟೇಷನ್ ತಗೊಳಕ್ ಏನಂತ ನೀವು ಅವ್ರಿಗೆ ಹೇಳ್ಬೇಕಾಯ್ತು ಆಫೀಸರ್ಗೆ ಅಟ್ಲೀಸ್ಟ್ ಗೊತ್ತಾರಪ್ಪ ರೆಪ್ರೆಸೆಂಟೇಷನ್ ತಗೊಳ್ಳಿ ಅಂತ. ಬಿಡ್ತಾ ಇಲ್ಲ ಮುಂದೆ ಸರ್ ಸರ್ ಸೋಮಶೇಖರ್ ಗೌಡ್ರಿಗೆ ಜಾಸ್ತಿ ಮಾಡಕ್ ಹೋಗ್ಬಿಡಿ. ರೆಪ್ರೆಸೆಂಟೇಷನ್ ಓಡಾಡ್ಬೇಡ ರಚನಾ ಹಿಂದೆ ಬಾ ಜನ ವೇಡರ್ ಹಲೋ DMNG 3 PGB protest blocker ಆರನೇ ನಾವು ಹಣ ಕೊಟ್ಟು ಬಂದಿರೋದು, ನಾವು ಹಣ ನಮ್ಗೆ ಇಂಥ ಫೈಲು ಯಾವಾಗ ಒಂದು ಸಿಗೋದು ಕೊಡೋಕ್ಕಾಗಲ್ಲ, ಏನಕ್ಕಾಗಲ್ಲ, ಏನು ಮಾಡ್ತೀವಿ. ಮಾಡ್ತಾಯಿರ ಹಾಂ ಸರಿ ನೋಡಿ ಈಗ ನಾನು ಈ RR ನಗರ ಜೋನ್ ಮುಂದೆ ಇದ್ದೀನಿ. ಈಗ ಅವರು 150 ಜನ ಬಂದಿದ್ದೀರಿ. ಯಾರ ಅವೆಲ್ಲ ನೋಡಿ 4-5 ವರ್ಷ ಸತತ ಪ್ರಯತ್ನ ಅವರು. ಈಗಿನಿಂದಲ್ಲ ಸರ್, ಅದು ತಹಸೀಲ್ದಾರ್ ಆಯಿತು, ಇದಾಯಿತು, ಎಲ್ಲ ಆಯಿತು, ಎಲ್ಲ ಕ್ಲಿಯರ್ ಮಾಡಿ ತಹಸೀಲ್ದಾರ್ ಸೈನ್ ಮಾಡಿ ಕೊಟ್ಟಿದ್ದಾರೆ. ಅವ್ರು ಸರ್ ಗೌರ್ಮೆಂಟ್ ಡಿಸಿಷನ್ ಮಾಡಲಿಲ್ಲ. ಗೌರ್ಮೆಂಟ್ ಒಂದು ಆಶ್ರಯ ಕಮಿಟಿ ಮಾಡಬೇಕಾಯ್ತು, ಗೌರ್ಮೆಂಟ್ ಮಾಡಲಿಲ್ಲ. ಈಗ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸ್ಕ್ರೂಟ್ನಿ ಮಾಡಿದ್ದಾರೆ, ಪ್ರತಿಯೊಂದು 151 ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅದೇ ಪೈಲಮ್ಮ ಆಶ್ರಯ ಕಮಿಟಿ ಇಲ್ಲ ಸರ್, ಈ ಹೊಸದಾಗಿ ಮಾಡಿಲ್ಲ ಸರ್, ನಾನೇ ಅಧ್ಯಕ್ಷ ಅಲ್ಲ. ಹಾಂ ಓಕೆ ಅದು ಗೌರ್ಮೆಂಟ್ ಮಾಡಲಿಲ್ಲ, ಇನ್ನೊಂದು ಹೋದ್ ಸರ್ ಇತ್ತದು. ಹಾಂ ಸರ್ ನಾವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸರ್. ನಾವು ಈಗೆಲ್ಲ ಬಂದು ಕುಂತಿದ್ದಾರೆ, ಒಬ್ಬರು ಇಲ್ಲ. ನಾನು ಲೈಫಲ್ಲಿ MLA ಆದಮೇಲೆ, ಮಂತ್ರಿ ಆದಮೇಲೆ ಇದು ಫಸ್ಟ್ ಟೈಮ್ ಸರ್ ಈ ಥರ ರೋಡಲ್ಲಿ ನಿಂತ್ಕೊಂಡಿರೋದು. ನಾನು RR ನಗರ ರೋಡಲ್ಲಿ ಇದ್ದೀವಿ, ಈಗ ಪೊಲೀಸ್ನವರು ಬಿಡ್ತಾ ಇಲ್ಲ. ಅದು ಒಂದು ರೆಪ್ರೆಸೆಂಟೇಷನ್ ಈಸ್ಕೊಷ್ಟು ದೌರ್ಜನ್ಯ ಏನು ಸರ್ ಇದು? ಶಿವು ಇಲ್ಲ, ಯಾವನು ಇಲ್ಲ, ಕೇಳೋನೇ ಇಲ್ಲ. ಇದು ಬಂದಾಗ ನೀವು ಬಂದಾಗಿದ್ರ ಯಾರು ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.